ಸಹೋದರ ಸಹೋದರಿಯರೇ, ಆರಂಭವೇ ಎಡವಟ್ಟಾದಾಗ ಅದೇಗೆ ನಂತರ ಸರಿ ಮಾಡಲು ಸಾಧ್ಯ? ಹೌದು, ನಾನು ಹೇಳಿದ್ದು ನಿಕಾಹ್ ಬಗ್ಗೆ. ಅದು ಹೇಗಿರಬೇಕು, ಯಾವ ರೀತಿ ನಡೆಯಬೇಕು? ತುಂಬಾ ಸರಳ ವಿವಾಹ. ಅವಿಶ್ವಾಸಿಗಳೊಂದಿಗೆ ಸ್ಪರ್ಧೆಯಂತಿರಬಾರದು. ಆ ಮನೆಯ ಮದುವೆಗೆ 2,000 ಅತಿಥಿಗಳಿದ್ದರೂ ನಮ್ಮ ಮನೆಯ ಮದುವೆಗೆ 3,000 ಅತಿಥಿಗಳಿರಬೇಕು. ಆ ಮನೆಯವರು ಆ ಉಡುಗೊರೆ ಕೊಟ್ಟರೂ ನಾವು ಅದಕ್ಕಿಂತ ದೊಡ್ಡದು ಕೊಡಬೇಕು. ಹೌದು, ನಿಕಾಹನ್ನು ಮಲಿನಗೊಳಿಸುತ್ತಿದ್ದೀರಾ? ಆ ಮದುವೆಗೆ ಬರ್ಕತ್ ಸಿಗಲ್ಲ. ಎಷ್ಟು ಜನರು ಅವಶ್ಯವೋ ಅಷ್ಟೇ ಜನರನ್ನು ಆಮಂತ್ರಿಸಿ, ಎಷ್ಟು ಸರಳವೋ ಅಷ್ಟು ಸರಳಗೊಳಿಸಿ. ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ, ಮದುವೆ ಒಂದು ಧಾರ್ಮಿಕ ಕಾರ್ಯ, ಆಡಂಬರದ ಕಾರ್ಯವಲ್ಲ. ಪವಿತ್ರ ಧಾರ್ಮಿಕ ಕಾರ್ಯ ಅದು. ಅಲ್ಲಾಹನ ಅನುಗ್ರಹದಿಂದ ಮಾತ್ರ ನಡೆಯುವ ಕಾರ್ಯ ಅದು. ಅದನ್ನು ಅರ್ಥ ಮಾಡಿಕೊಳ್ಳಿ. ಆಧುನಿಕ ಮದುವೆ ಜನರು ಒಂದುಗೂಡುತ್ತಿದ್ದಾರೆ. ಎಲ್ಲಾ ಕಡೆಯಲ್ಲೂ ಸಂಗೀತ, ಅಲ್ಲಿ ಹೆಂಗಸರು ಗಂಡಸರು ಅನ್ನುವ ಅರಿವೇ ಇಲ್ಲ. ಮದುಮಗಳು ಅವಳು ಎಷ್ಟೇ ಧಾರ್ಮಿಕ ಶ್ರದ್ಧೆ ಉಳ್ಳವಳಾದಳು, ಮದುವೆಯ ದಿನ ತಲೆಮರೆಸುವುದಿಲ್ಲ. ಕೂದಲು ಎಲ್ಲರಿಗೂ ಕಾಣಿಸುವಂತೆ, ಕಾಲುಗಳು ಕಾಣಿಸುವಂತೆ ವಸ್ತ್ರ ಧರಿಸಿರುತ್ತಾಳೆ. ಅಪರಿಚಿತ ಗಂಡಸರ ಎದುರು ಕುಳಿತಿರುತ್ತಾಳೆ. ಮದುಮಗ ಬರುತ್ತಾನೆ, ಅವನು ಕೂಡ ಧಾರ್ಮಿಕ ಶ್ರದ್ಧವುಳ್ಳವನೆಂದು ತಿಳಿದುಕೊಳ್ಳಿ. ಆದರೆ ಅವನ ವಸ್ತ್ರಧಾರಣೆ ಅಧಾರ್ಮಿಕತೆಯನ್ನ ತೋರಿಸುವಂತಿರುತ್ತದೆ. ಎಲ್ಲರ ಎದುರಲ್ಲೇ ಮದುಮಗಳ ಬಳಿ ಕುಳಿತುಕೊಳ್ಳುತ್ತಾನೆ. ಎಲ್ಲರೂ ಫೋಟೋ ತೆಗಿತಾರೆ. ಹೆಣ್ಣು ಗಂಡು ಅರಿವೇ ಇಲ್ಲದೆ ಶುಭಾಶಯ ಹೇಳ್ತಾರೆ. ಇದು ಮದುವೆಯ ದಿನ ನಡೆದ ಕತೆ. ಮದುಮಗ ತನ್ನ ಮದುವೆಯ ದಿನವೇ ಇನ್ನೊಂದು ಹೆಣ್ಣನ್ನ ಕಂಡ. ನಂತರ ಆ ಮದುವೆ ವಿಚ್ಛೇದಿಸಿ ಆ ಹೆಣ್ಣನ್ನು ಮದುವೆಯಾದ. ವಲ್ಲಾಹಿ, ಸುಳ್ಳು ಹೇಳುತ್ತಿಲ್ಲ, ಇದು ಸತ್ಯ ಘಟನೆ. ಯಾಕಾಗಿ ಇದೆಲ್ಲ? ನಾವು ಯಾವುದನ್ನು ಸರಿಯಾಗಿ ಪಾಲಿಸುತ್ತಿಲ್ಲ. ಈ ಮದುವೆ ಸರಿಯಲ್ಲ ಎಂದು ಹೇಳಿದರೆ ಇವನೊಬ್ಬ ಅಫ್ಘಾನಿಸ್ತಾನದ ಮುಲ್ಲಾ ಎಂದು ಕರೀತಾರೆ. ಇದು ಧಾರ್ಮಿಕ ಬೋಧನೆ. ಒಬ್ಬ ನೀನು ನಮಾಜ್ ನಿರ್ವಹಿಸು ಎಂದರೆ ಅದು ಅವನ ತಪ್ಪಲ್ಲ. ನಾನು ಒಮ್ಮೆ ಪ್ರಯಾಣಿಸುವಾಗ ವಿಮಾನದಲ್ಲಿ ಒಬ್ಬ ಯಹೂದಿಯನ್ನು ಭೇಟಿಯಾದೆ. ಅವರ ಎಲ್ಲಾ ತತ್ವಗಳು ಇಸ್ಲಾಮಿನ ಆಚರಣೆಯನ್ನು ಹೋಲುತ್ತದೆ. ಧಾರ್ಮಿಕವಾಗಿ ಅವರು ನಮಗಿಂತ ಶಿಸ್ತುಬದ್ಧರಾಗಿದ್ದಾರೆ. ಯಾವ ಯಹೂದಿಯೂ ಹೇಳಿಲ್ಲ ನಮ್ಮ ತತ್ವಗಳು ಅನಾಗರಿಕತೆ ಎಂದು. ಆದರೆ ಇಸ್ಲಾಮಿನ ಎಲ್ಲಾ ತತ್ವಗಳನ್ನು ತಿಳಿದು ಇಸ್ಲಾಮಿಗೆ ಸವಾಲು ಹಾಕುವಂತಿದೆ. ನಮಗೆ ಇದು ಅಗತ್ಯವಿಲ್ಲ. ನಾವು ಪಾಶ್ಚಾತ್ಯೀಕರಣಕ್ಕೆ ಬಲಿಯಾಗಬಾರದು, ಶೈತಾನಿನ ಬಲೆಗೆ ಸಿಲುಕಬಾರದು, ನಮ್ಮ ಆಡಂಬರಗಳನ್ನು ಪೂಜಿಸುವಂತಾಗಬಾರದು. ಅಲ್ಲಾಹನು ಅನುಗ್ರಹಿಸಲಿ. ಸತ್ಯವಾಗಿಯೂ ನಿಮ್ಮ ನಿಕಾಹ್ ಸರಳವಾಗಿರಬೇಕು. ನೀವು ಅದರ ಮೂಲಕ ಅಲ್ಲಾಹನ ಅನುಗ್ರಹವನ್ನ ಕೋರುತ್ತೀರಾ. ಸಮಸ್ಯೆಗಳಿಲ್ಲದೆ ಮದುವೆಗಳು ನಡೆಯದು. ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲರಿಗೂ ಇರುತ್ತದೆ. ಯಾವಾಗ ನಿಮ್ಮ ಮದುವೆ ಧಾರ್ಮಿಕವಾಗಿ ನಡೆಯುತ್ತದೋ ಅಲ್ಲಾಹನು ನಿಮಗೆ ಸಹಾಯ ಮಾಡುತ್ತಾನೆ. ಅದು ಅಲ್ಲಾಹನ ಕೊಡುಗೆ. ಯಾವಾಗ ನಿಮ್ಮ ಮದುವೆ ಧಾರ್ಮಿಕವಾಗಿ ನಡೆಯಲಿಲ್ಲ, ಆಡಂಬರದಿಂದ ಕೂಡಿರುತ್ತದೆ, ಎಲ್ಲವೂ ತಪ್ಪುದಾರಿಯಲ್ಲಿ ನಡೆಯುತ್ತದೆ, ಮುಂದೆ ಇರುವುದು ತೌಬ ಮಾತ್ರ. ನಮ್ಮ ತಪ್ಪನ್ನ ಕ್ಷಮಿಸಲು ಅಲ್ಲಾಹನಲ್ಲಿ ಪ್ರಾರ್ಥಿಸಿ. ನಾನು ಏನನ್ನ ಹೇಳುತ್ತೇನೋ ಅದೆಲ್ಲವೂ ಸತ್ಯ. ಮದುವೆಯ ದಿನ ಕ್ಷಣಿಕ ಸುಖಕ್ಕೆ ಅಲ್ಲಾಹನ ಆದೇಶಗಳನ್ನು ಯಾರು ತಳ್ಳಿ ಹಾಕುತ್ತಾರೋ ಅವರು ಮದುವೆಯ ನಂತರ ಅನುಭವಿಸಬೇಕಾಗುತ್ತದೆ. ಈಗಾಗಲೇ ಆ ತಪ್ಪು ನಡೆದಿದೆ. ತನ್ನ ಮದುವೆ ಅಲ್ಲಾಹನ ಇಚ್ಛೆಯಂತೆ ನಡೆದಿಲ್ಲ ಎಂದು ಸಾಬೀತಾದಾಗ ಅದನ್ನು ಮತ್ತೆ ಸರಿ ಮಾಡಲು ಹೇಗೆ ಸಾಧ್ಯ? ತೌಬಾ, ನಾವು ತಪ್ಪು ಮಾಡಿದ್ದೇವೆ, ಅದು ನಡೆದು ಹೋಗಿದೆ, ಆಗಬಾರದಿತ್ತು. ಸಹೋದರ ಸಹೋದರಿಯರೇ, ಇದು ಧಾರ್ಮಿಕ. ಅದನ್ನು ಸರಿಯಾಗಿ ಮಾಡಿ. ನಿಕಾಹ್ ಸರಿಯಾದ ರೀತಿಯಲ್ಲಿ ನಡೆಯಲಿ. ಅದೆಷ್ಟೇ ಕಷ್ಟವಾದರೂ, ಯಾರು ಮದುವೆಗೆ ಬರುವುದಿಲ್ಲವೆಂದರೂ ಅಡ್ಡಿಯಿಲ್ಲ, ಆಮಂತ್ರಿಸಿ. ಬರುವವರು ಬರಲಿ, ಬಾರದೇ ಇರುವವರು ಬಾರದೇ ಇರಲಿ. ಅಲ್ಲಾಹನ ಕಾರುಣ್ಯ, ಅಲ್ಲಾಹನ ಅನುಗ್ರಹ ಎಲ್ಲಕ್ಕಿಂತಲೂ ಮಿಗಿಲು. ಅವರು ಬರಬೇಕೆಂದು ಅಲ್ಲಾಹನ ಆದೇಶಗಳನ್ನ ಕಾಲಡಿಗೆ ತಳ್ಳಿದರೆ ಅವರು ಬರಬಹುದು. ಅಲ್ಲಾಹನ ಅನುಗ್ರಹ ಖಂಡಿತವಾಗಿಯೂ ಇರದು. ಅವರು ಬರದೇ ಇದ್ದರೂ ಅಲ್ಲಾಹನ ಅನುಗ್ರಹವಿದೆ. ಅಲ್ಲಾಹು ಅಕ್ಬರ್. ಮದುವೆಯ ಹೊರಗಡೆ ನಾನು ಕೆಲವು ಬೋರ್ಡ್ಗಳನ್ನು ಕಂಡಿದ್ದೆ. ಇದು ಇಸ್ಲಾಮಿಗೆ ಅನುಗುಣವಾಗಿ ನಡೆಯುವ ವಿವಾಹ. ಆದ್ದರಿಂದ ಇಸ್ಲಾಂ ಹೇಳುವ ರೀತಿಯಲ್ಲಿ ವಸ್ತ್ರ ಧರಿಸುವವರಿಗೆ ಮಾತ್ರ ಪ್ರವೇಶ. ನಾನು ಕಂಡಿದ್ದೇನೆ ಕೆಲವು ಹೆಂಗಸರನ್ನು ಮದುವೆಯ ಬಾಗಿಲಿನಿಂದ ತಿರುಗಿ ಕಳುಹಿಸುವುದನ್ನು.
ಅವರ ವಸ್ತ್ರಧಾರಣೆ ಅನಾಗರಿಕತೆಯಿಂದ ಕೂಡಿತ್ತು. ಅವರಿಗೆ ನಾನು ಅಭಿನಂದಿಸುತ್ತೇನೆ. ಅಲ್ಲಿ ಯೋಚಿಸಬೇಕಾದ ಮತ್ತೊಂದು ಕಾರ್ಯವಿದೆ. ತಿರುಗಿ ಕಳುಹಿಸಿದ ಆ ವ್ಯಕ್ತಿಗಳು ಯಾರೂ ಕೂಡ ತೊಪ್ಪಿ ಧರಿಸಿರಲಿಲ್ಲ. ಅಲ್ಲಾಹನು ನಮಗೆ ಒಳ್ಳೆಯದನ್ನು ಕರುಣಿಸಲಿ. ಆಮೀನ್. بالعطف والطيب انتشى